ಶ್ರೀ ಗುರುಭ್ಯೋ ನಮಃ. ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. 2026 ಮೇ ತಿಂಗಳಲ್ಲಿ ತುಂಬಾ ಬದಲಾವಣೆ ಇದೆ. ಅದರಲ್ಲೂ ಗುರು ಗ್ರಹದಿಂದ ಸಾಕಷ್ಟು ರಾಶಿಗಳಿಗೆ ಒಳ್ಳೆಯ ಫಲಗಳು ಸಿಗ್ತಾ ಇದೆ. ಗುರು ಒಂದು ಸಲ ಬಂದರು ಅಂತ ಹೇಳಿದರೆ ನಿಮ್ಮ ಜೀವನ ಬಂಗಾರ ಆಗುವುದು ಖಂಡಿತ. ಅದರಲ್ಲೂ ಮಕರ ರಾಶಿಯವರ ಗ್ರಹಗತಿಗಳ ಬದಲಾವಣೆಯಿಂದ ಕೆಲವೊಂದಷ್ಟು ಪ್ರಮುಖ ಯೋಗಗಳು ಮತ್ತು ಶುಭ ಫಲಗಳನ್ನು ನೀವು ಅನುಭವಿಸ್ತೀರ. ಈ ತಿಂಗಳ ಅವಧಿಯಲ್ಲಿ ಗುರು, ಶನಿ ಹಾಗೆ ಶುಕ್ರ ಸಂಚಾರ ಮಕರ ರಾಶಿಯ ಮೇಲೆ ಯಾವ ರೀತಿಯ ವಿಶೇಷ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋ ಮೂಲಕ ನಾನು ಹೇಳ್ತಾ ಹೋಗ್ತೀನಿ. ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕಂಡುಬರುವಂತಹ ಪ್ರಮುಖ ಯೋಗಗಳು ಅಂತ ಹೇಳಿದರೆ ಮುಖ್ಯವಾಗಿ ಗಜಕೇಸರಿ ಯೋಗ. ಹಾಗೆ ಶನಿ ಗುರು ದೃಷ್ಟಿ ಫಲಗಳು ಕೂಡ ಒಳ್ಳೆಯ ರಾಜಯೋಗದ ಫಲಗಳನ್ನು ನಿಮಗೆ ನೀಡ್ತಾ ಇದೆ. ಇದರ ಜೊತೆಗೆ ರಾಹು ಮತ್ತು ಕೇತು ಸಂಚಾರ ಕೂಡ ಒಂದಷ್ಟು ಪರಿಣಾಮಗಳನ್ನು ಬೀರೋದ್ರ ಜೊತೆಗೆ ಗುರುವಿನ ಸಂಚಾರ, ರಾಹು ಮತ್ತು ಕೇತು ಸಂಚಾರ, ಮಂಗಳನ ಸಂಚಾರ, ಶುಕ್ರ ಮತ್ತು ಬುಧನ ಸಂಚಾರ ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ತಂದುಕೊಡ್ತಾ ಇದೆ. ಹಾಗಾದರೆ ಬನ್ನಿ, ಮುಖ್ಯವಾಗಿ ಗುರು ಗ್ರಹದಿಂದ ಕುಟುಂಬದ ಮೇಲೆ, ಹಾಗೆ ನೀವೇನಾದರೂ ಹೊಸದಾಗಿ ಉದ್ಯೋಗ ಶುರು ಮಾಡಬೇಕು ಅಂದ್ಕೊಂಡಿದ್ರೆ, ಹಾಗೆ ಮನೆ ಕಟ್ಟಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲೇನಾದರೂ ಮಕರ ರಾಶಿಯವರಿದ್ದರೆ ಯಾವೆಲ್ಲ ಫಲಗಳನ್ನು ಗುರು ಗ್ರಹ ನಿಮಗೆ ನೀಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗಜಕೇಸರಿ ಯೋಗ ನಿಮಗೆ ಈ ಒಂದು ತಿಂಗಳು, ಯಾಕಂದರೆ ಈ ತಿಂಗಳಲ್ಲಿ ಚಂದ್ರ ಹಾಗೆ ಗುರುಗ್ರಹದೊಂದಿಗೆ ಅಥವಾ ಗುರುವಿನ ದೃಷ್ಟಿಯಲ್ಲಿ ಇರುವಂತಹ ಸಮಯದಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುತ್ತೆ. ಇದರಿಂದಾಗಿ ಸಮಾಜದಲ್ಲಿ ಗೌರವ, ಆರ್ಥಿಕ ಲಾಭ ಹಾಗೆ ಕೈಗೆತ್ತಿಕೊಂಡಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದರೆ ಶನಿ ದೇವರ ಸಂಚಾರ. ಮುಖ್ಯವಾಗಿ ಶನಿ ದೇವ ಅಂತೂ ತುಂಬ ಶಿಸ್ತನ್ನು ನೋಡ್ತಾರೆ. ಯಾವುದೇ ಒಂದು ವಿಚಾರದಲ್ಲಾದ್ರೂ ಕೂಡ ಶನಿ ಮಹಾತ್ಮ ಅಂತ ಹೇಳಿದರೆ ಶಿಸ್ತಿಗೆ ಹೆಸರು. ಶನಿ ಮಹಾತ್ಮ ಮಕರ ರಾಶಿಯವರ ರಾಶಾಧಿಪತಿಯಾಗಿದ್ದು ಈಗ 2ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇದ್ರ ಫಲನೂ ಕೂಡ ನಿಮಗೆ ಸಿಗುತ್ತೆ. ಯಾವ ರೀತಿ ಅಂತ ಹೇಳಿದರೆ ಶನಿ ಮಹಾತ್ಮ ಸ್ಥಿರಾಸ್ತಿಗೆ ಕಾರಕನಾದ ಗ್ರಹ. ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅನ್ನುವಂತಹ ಉದ್ದೇಶ ಇದ್ದರೆ ಆ ಕೆಲಸ ಆಗುತ್ತೆ. ಆದರೆ ಆ ಕೆಲಸ ನಿಧಾನ ಆದರೂ ಕೂಡ ಭದ್ರವಾಗಿ ಮತ್ತು ಅದು ಶಾಶ್ವತವಾಗಿ ಇರುವಂತೆ ಶನಿ ಮಹಾತ್ಮ ನಿಮ್ಮನ್ನ ನೋಡ್ಕೊಳ್ತಾರೆ. ಹಳೆಯ ಆಸ್ತಿಯನ್ನೇನಾದರೂ ಮಾರಿ ಹೊಸ ಮನೆ ಕಟ್ಟುವಂತಹ ಆಲೋಚನೆ ನಿಮಗೇನಾದರೂ ಇದ್ದರೆ ಅದಕ್ಕೂ ಕೂಡ ಇದು ಸಕಾಲ. ಇದು ಶನಿ ಮಹಾತ್ಮನಿಂದ ನಿಮಗಾಗುವಂತಹ ಒಂದಷ್ಟು ಉಪಯೋಗ. ಆದರೆ ಇನ್ನು ಮಂಗಳನ ಗೋಚಾರ ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ಪ್ಲಸ್ಸೇ ಆಗಿದೆ. ಮನೆ ಮತ್ತು ಭೂಮಿ ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಹೇಳೋದು ಮಂಗಳನ ಪೂಜೆ ಮಾಡ್ತೀವಿ. ಅದೇ ರೀತಿ ಮೇ ತಿಂಗಳಲ್ಲಿ ಮಂಗಳನ ಸಂಚಾರ ನಿಮ್ಮಲ್ಲಿ ಹೊಸ ರೀತಿಯ ಒಂದು ಉತ್ಸಾಹವನ್ನು ನೀಡುತ್ತೆ. ತಾಂತ್ರಿಕ ಕೆಲಸಗಳು ಅಥವಾ ಇಂಜಿನಿಯರ್ಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಮಂಗಳನ ಬಲ ನಿಮಗಿರಲೇಬೇಕು. ಆ ಒಂದು ಬಲ ಮೇ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ವಿಶೇಷವಾಗಿ ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಭೂಮಿ ಪೂಜೆ ಅಥವಾ ಅಡಿಪಾಯವನ್ನು ಹಾಕೋದಕ್ಕೆ ಇದು ಮಾಡಿಸಿದಂತಹ ಸಮಯ ಆಗಿದೆ. ಇನ್ನು ಇದಾದ ನಂತರ ಗುರುವಿನ ಬಲ ಯಾವ ರೀತಿ ಇರುತ್ತೆ ಮುಖ್ಯವಾಗಿ ಅನ್ನೋದನ್ನು ಈಗ ನಿಮಗೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗುರುವಿನ ಬಲ, ಗುರು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಸಂಚರಿಸ್ತಿದ್ದು ಅಲ್ಲಿಂದ ನಿಮ್ಮ ಲಾಭಸ್ಥಾನ 11ನೇ ಮನೆ ಹಾಗೆ ಭಾಗ್ಯಸ್ಥಾನ ಅಂತ ನಾವೇನು ಕರಿತೀವಿ 9ನೇ ಮನೆ, ಆ ಮನೆಯ ಮೇಲೆ ದೃಷ್ಟಿಯನ್ನು ಬೀರ್ತಾರೆ. ಇದರ ಫಲ ನಿಮಗೆ ತುಂಬಾ ಜಾಸ್ತಿ. ಯಾಕೆ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಯಾವುದೇ ಕೆಲಸಕ್ಕೂ ಹಣಕಾಸಿನ ಸಹಾಯ. ಹಣಕಾಸಿತ್ತು ಅಂದರೆ ಯಾವುದೇ ರೀತಿಯ ಮನೆಯನ್ನಾದರೂ ಕಟ್ಬೋದು, ಯಾವುದೇ ರೀತಿಯ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು, ಯಾವುದೇ ರೀತಿಯ ಒಡವೆ ಎಲ್ಲದನ್ನು ಕೂಡ ತಗೊಳ್ಬೋದು. ಈ ಒಂದು ಫಲ ನಿಮಗೆ ಹಣಕಾಸಿನ ಅರಿವನ್ನು ಸುಗಮಗೊಳಿಸುತ್ತೆ. ಮನೆ ಕಟ್ಟೋದಕ್ಕೂ ಕೂಡ ಬೇಕಾದಂತಹ ಸೌಲಭ್ಯ, ಎಸ್ಪೆಷಲಿ ನೀವೇನಾದರೂ ಲೋನ್ಗೆ ಟ್ರೈ ಮಾಡ್ತಿದ್ರೆ ಮೇ 15ರ ನಂತರ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ನಿಮಗೆ ಲೋನ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಣದ ಕ್ರೋಢೀಕರಣಕ್ಕೆ ಗುರುವಿನ ಅನುಗ್ರಹ ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಮಕರ ರಾಶಿಯವರಿಗೆ ಸಹಾಯವನ್ನು ಮಾಡುತ್ತೆ. ಹಾಗಾದರೆ ಕುಟುಂಬದ ವಿಚಾರದಲ್ಲಿ, ಯಾಕಂದರೆ ಬರೀ ಎಲ್ಲವೂ ಸರಿಯಾಗಿರಬೇಕು, ನಾನು ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಕುಟುಂಬದ ಸಂಬಂಧ ಚೆನ್ನಾಗಿರಬೇಕಲ್ವ. ಯಾವ ರೀತಿಯ ಒಂದು ಸಪೋರ್ಟನ್ನು ಕುಟುಂಬದ ಪರಿಸ್ಥಿತಿಯಲ್ಲಿ ಗುರುಗ್ರಹ ನೀಡ್ತಾರೆ ಅಂದರೆ ಒಂದು ರೀತಿ ಕುಟುಂಬದ ಪರಿಸ್ಥಿತಿ ಮಿಶ್ರ ಫಲದಿಂದ ಕೂಡಿದೆ. ಮೇ 2026 ಕೆಲವೊಂದು ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದ ಬಾಂಧವ್ಯಗಳು ಸುಧಾರಿಸುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಕುಟುಂಬದ ಪ್ರಮುಖ
ಪ್ರಮುಖ ಸಂಬಂಧಗಳ ವಿವರ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಪತಿ ಮತ್ತು ಪತ್ನಿ ಸಂಬಂಧ ಇದು ಮುಖ್ಯವಾಗಿ ಇಂಪಾರ್ಟೆಂಟ್. ಯಾಕಂದರೆ ಈ ತಿಂಗಳು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮಗೆ ಮೂಡುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ 2ನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇಡೋದು ಬಹಳನೇ ಮುಖ್ಯ. ನಿಮ್ಮ ಸಂಗಾತಿ ಯಾವುದೋ ಒಂದು ವಿಷಯದಲ್ಲಿ ಒತ್ತಡದಲ್ಲಿದ್ದರೆ ಅಥವಾ ಅವರಿಗಾಗಿ ಬೆಂಬಲವಾಗಿ ನಿಲ್ಲೋದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಅನಗತ್ಯ ವಾದಗಳನ್ನು ಈ ಸಂದರ್ಭದಲ್ಲಿ ಮಾಡದೆ ಮೌನಕ್ಕೆ ಶರಣಾಗೋದು ಉತ್ತಮ. ಈ ಒಂದು ತಿಂಗಳ ದ್ವಿತೀಯಾರ್ಧದಲ್ಲಿ, ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಪ್ರೀತಿ ಹಾಗೆ ನಂಬಿಕೆ ಹೆಚ್ಚಾಗಿದೆ. ಹಾಗಾದರೆ ಅಪ್ಪ ಅಮ್ಮನ ಜೊತೆಗಿನ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಹೇಳಿದಾಗ, ಮುಖ್ಯವಾಗಿ ತಂದೆಯೊಂದಿಗೆ ಕೇತು 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾದಂತಹ ಒಂದು ಪರಿಸ್ಥಿತಿ ಅನಿವಾರ್ಯತೆ ಎದುರಾಗುತ್ತೆ. ಅವರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರಬಹುದು. ಅಂದರೆ ಒಬ್ರಿಗೊಬ್ರು ಕೂತು ಮಾತಾಡಿದಾಗಲೇ ಅಲ್ವಾ ಎಲ್ಲ ವಿಚಾರಗಳು ಕೂಡ ಬಗೆಹರಿಯೋದು. ಸೊ ಈ ಸಲ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಅನ್ನೋದು ಬಿಟ್ಟು ಕಮ್ಯುನಿಕೇಟ್ ಮಾಡಿದರೆ, ಹಾಗೆ ಅವರ ಕೊಡುವಂತಹ ಸಲಹೆಗಳನ್ನು ನೀವು ಗೌರವಿಸಿದ್ರೆ ನಿಮಗೆ ಅದೃಷ್ಟ ಬರುತ್ತೆ. ತಾಯಿಯೊಂದಿಗೆ 4ನೇ ಮನೆಯ ಮೇಲೆ ಶುಭ ಗ್ರಹ ದೃಷ್ಟಿ ಇರೋದರಿಂದ ಆ ಸಂಬಂಧ ತುಂಬಾ ಆತ್ಮೀಯವಾಗಿರುತ್ತೆ. ಅವರ ಪ್ರೀತಿ ಮತ್ತು ಆಶೀರ್ವಾದ ನಿಮಗೆ ಮಾನಸಿಕ ನೆಮ್ಮದಿಗೆ ಕಾರಣವಾಗುತ್ತೆ. ಹಾಗೆ ಅವರ ಹಳೆಯ ಹವ್ಯಾಸ ಅಥವಾ ಆಸೆಗಳನ್ನು ಪೂರೈಸೋದಕ್ಕೆ ಇದು ಸೂಕ್ತ ಸಮಯ ಆಗಿದೆ. ಒಟ್ಟಾರೆ ಕುಟುಂಬದ ವಾತಾವರಣ ಗುರುವಿನ ಶುಭ ದೃಷ್ಟಿ 5ನೇ ಮನೆ ಮೇಲೆ ಬೀಳೋದ್ರಿಂದ ಮಕ್ಕಳ ವಿಚಾರದಲ್ಲಿ ಪ್ರಗತಿ ಹಾಗೆ ಸಂತೋಷ ಕೂಡ ನಿಮಗೆ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಂಬಂಧಪಟ್ಟಂತೆ ದಂಪತಿಗಳಿಬ್ಬರೂ ಕೂಡ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಉತ್ತಮ. ಮನೆಯಲ್ಲಿ ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಈ ಒಂದು ತಿಂಗಳಲ್ಲಿ ನಡೆಯುವಂತಹ ಸೂಚನೆ ಜಾಸ್ತಿ ಇರೋದ್ರಿಂದ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದೆಡೆ ಸೇರಿಕೊಳ್ಳೋದಕ್ಕೆ ಹಾಗೆ ಹಳೆಯ ಕಹಿ ನೆನಪುಗಳನ್ನು ಮರೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಕೊಡುವಂತಹ ಸಲಹೆ ಏನಪ್ಪ ಅಂದರೆ, ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ತಿಂಗಳು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಸುಮ್ಮನೆ ಇರೋದು ಬೆಸ್ಟು. ಕಟುವಾದ ಮಾತುಗಳು ಕೆಲವೊಂದು ಸಂಬಂಧದಲ್ಲಿ ಬಿರುಕನ್ನು ಮೂಡಿಸುತ್ತೆ. ಸೊ ಎಚ್ಚರಿಕೆ ಅಗತ್ಯ. ಇನ್ನು ವೃತ್ತಿ ಜೀವನದ ಒತ್ತಡ ಏನಿದೆ ಅದನ್ನು ಮನೆಗೆ ತರೋದಕ್ಕೆ ಹೋಗಬೇಡಿ. ವಾರಾಂತ್ಯದಲ್ಲಿ ಕುಟುಂಬದೊಂದಿಗೆ ಹೊರಗಡೆ ಹೋಗೋದು ಅಥವಾ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಬಾಂಧವ್ಯವನ್ನು ವೃದ್ಧಿಸುತ್ತೆ. ಹಾಗಾದರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನೀವೇನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಯಾವಾಗ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾನು ಮುಂಚೆನೇ ಹೇಳಿದ್ದೇನೆ. ಅಂದರೆ ಗುರುವಿನ ಬಲದಿಂದ ಯಾವುದಕ್ಕೂ ನೀವು ಮೇ ತಿಂಗಳ ಅಕ್ಷಯ ತೃತೀಯ ಸಮಯದಲ್ಲಿ, ಅಂದರೆ ಮೇ ತಿಂಗಳಲ್ಲಿ ಬರುವಂತಹ ಶುಭ ದಿನ ಏನಿದೆ ಅಂತಹ ಒಂದು ಸಂದರ್ಭಗಳಲ್ಲೂ ಕೂಡ ಮನೆಗೆ ಸಂಬಂಧಿಸಿದ ಕೆಲಸಗಳನ್ನು ನೀವು ಶುರು ಮಾಡೋದು ಒಳ್ಳೆಯದು. ನಾನು ಹೇಳಿದ್ದೀನಿ ಈಗಾಗಲೇ ಮನೆ ಕಟ್ಟುವಂತಹ ವಿಚಾರದಲ್ಲಿ ನಿಮಗೆ ಲೋನ್ ಅಪ್ರೂವಲ್ ಆಗುವಂಥದ್ದು, ದುಡ್ಡು ವ್ಯವಸ್ಥೆ ಆಗುವಂಥದ್ದು ಖಂಡಿತ ಇರುತ್ತೆ. ಹಾಗಾದರೆ ಯಾವ ಒಂದು ಗ್ರಹಗಳ ಸಂಚಾರದ ವಿಚಾರವಾಗಿ ನೀವು ಗಮನವನ್ನು ವಹಿಸಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂದ್ರೆ ರಾಹು ಮತ್ತು ಕೇತು ಸಂಚಾರ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅನಗತ್ಯ ಪ್ರಯಾಣವನ್ನು ನೀವು ಮಾಡಬಾರ್ದು ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ. ಇನ್ನು ಕೆಲವೊಂದಷ್ಟು ಪರಿಹಾರವನ್ನು ಮಾಡ್ಕೊಬೇಕು ಅನ್ನೋದನ್ನು ನೋಡೋದಾದರೆ, ಶನಿ ಮಹಾತ್ಮ ಸ್ವಾಮಿ ಅದೇ ಕೆಲಸವನ್ನು ಸ್ವಲ್ಪ ನಿಧಾನ ಮಾಡೋದರಿಂದ ಪ್ರತಿ ಶನಿವಾರ ಶನಿದೇವರಿಗೆ ದೀಪವನ್ನು ಹಚ್ಚೋದು. ಮತ್ತು ಹೀಗೆ ಶನಿ ದೇವರ ಅಂತ ಹೇಳಿದ್ರೆ ಅವರ ಆಂಜನೇಯನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸೋದು ನಿಮಗೆ ಒಂದಷ್ಟು ಧೈರ್ಯವನ್ನು ಮತ್ತು ಯಶಸ್ಸನ್ನು ನೀಡೋದಕ್ಕೆ ಒಳ್ಳೆಯದಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮೇ 2026 ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಒಂದು ಸಕಾರಾತ್ಮಕ ತಿಂಗಳಾಗಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಈ ಒಂದು ತಿಂಗಳಲ್ಲಿ ಸಿಗುತ್ತೆ. ಇನ್ನು ಕಚೇರಿಯಲ್ಲಿ ಒಂದಷ್ಟು ಹುಷಾರಾಗಿರಬೇಕಂದ್ರೆ ಸಹೋದ್ಯೋಗಿಗಳ ವಿಚಾರವಾಗಿ ಟೀಮ್ ವರ್ಕ್ ಮಾಡೋದರಲ್ಲಿ ಉತ್ತಮ. ಯಾಕಂದರೆ ಶನಿ 2ನೇ ಮನೆಯಲ್ಲಿರೋದ್ರಿಂದ ಹಣಕಾಸು ಮತ್ತು ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಬೇಕು ಅಂತ ಹೇಳಿದ್ವು. ಕಚೇರಿಯಲ್ಲೂ ಕೂಡ ಅಥವಾ ಅಷ್ಟೇ, ಕೆಲಸದ ಸ್ಥಳದಲ್ಲಿ ಕೆಲವೊಂದು ಟೀಕೆಗಳನ್ನು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕೆ ಹೋಗಬೇಡಿ. ಟೀಮ್ ಲೀಡರ್ ಆಗಿ ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋ ಗುಣವನ್ನು ನೀವು ಬೆಳೆಸ್ಕೊಳ್ಬೇಕು. ಸಣ್ಣ ಪುಟ್ಟ ವಾದಗಳಿಂದ ದೂರವಿರೋದು ವೃತ್ತಿಪರ ಬೆಳವಣಿಗೆಗೆ ಒಳ್ಳೆಯದಾಗಿರುತ್ತೆ. ಒಟ್ಟಾರೆ ಹೇಳೋದಾದರೆ ಮೇ 2026 ಮಕರ ರಾಶಿಯವರಿಗೆ ಗಜಕೇಸರಿ ಯೋಗ. ಈ ಮೂಲಕ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಹಾರೈಕೆ ನಮ್ಮದಾಗಿರುತ್ತೆ. ಇದಿಷ್ಟು ಮಕರ ರಾಶಿಯವರ ಮೇ 2026ರಲ್ಲಿ ಆಗಿರುವಂತಹ ಭಾರಿ ಬದಲಾವಣೆಯ ಒಂದು ವಿಚಾರ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಯಾವೆಲ್ಲ ಯೋಚನೆಗಳನ್ನು ಮಾಡ್ತಿದ್ದೀರಾ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ.